ಎಲ್ಲರಿಗೂ ಶಾಲೋಮ್. SJ ಮ್ಯೂಸಿಕ್ ಅಫಿಷಿಯಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕೀಬೋರ್ಡ್ ಕಲಿಬೇಕಂತ ಆಸೆ ಇರೋರು ಮತ್ತು ಯಾರ್ಯಾರಿಗೆ ಕೀಬೋರ್ಡ್ ಬಗ್ಗೆ ಗೊತ್ತಿಲ್ಲ, ಅವ್ರು ಕಲಿಬೇಕಂತ ಆಸೆ ಇಟ್ಟಿದ್ದಾರೋ, ಬಿಗಿನರ್ಸ್ ಆಗಿದ್ದಾರೋ ಅವರಿಗೋಸ್ಕರ ಈ ಸೀರೀಸನ್ನು ಸ್ಟಾರ್ಟ್ ಮಾಡುತ್ತಾ ಇದ್ದೇನೆ. ಸೊ ಈ ದಿನ ನಾವು ಕೀಬೋರ್ಡ್ನಲ್ಲಿ ಕೀಸ್ಗಳ ಬಗ್ಗೆ ಮಾತಾಡೋದಕ್ಕೆ ಹೋಗುತ್ತಾ ಇದ್ದೇವೆ. ವೈಟ್ ಕೀಸ್ ಬಗ್ಗೆ ಮತ್ತು ಬ್ಲ್ಯಾಕ್ ಕೀಸ್ಗಳ ಬಗ್ಗೆ ನಾನು ಈ ದಿನ ನಿಮಗೆ ಟೀಚ್ ಮಾಡುತ್ತೇನೆ. ಮತ್ತೆ ಸಿ ಮೇಜರ್ ಸ್ಕೇಲನ್ನು ಹೇಗೆ ಪ್ಲೇ ಮಾಡೋದು ಅಂತ ಈ ದಿನ ನಾನು ನಿಮಗೆ ಹೇಳಿಕೊಡುತ್ತೇನೆ. ಸೊ ನೀವು ಕೀಬೋರ್ಡನ್ನು ಅಬ್ಸರ್ವ್ ಮಾಡುವಾಗ ಫಸ್ಟ್ ವೈಟ್ ಕೀಸ್ಗಳನ್ನು ಅಬ್ಸರ್ವ್ ಮಾಡುತ್ತೀರಾ, ಅದಾದಮೇಲೆ ಬ್ಲ್ಯಾಕ್ ಕೀಸ್ಗಳನ್ನು ಅಬ್ಸರ್ವ್ ಮಾಡ್ತೀರಾ. ವೈಟ್ ಕೀಸ್ಗಳನ್ನು ರೆಗ್ಯುಲರ್ ಕೀಸ್, ನಾರ್ಮಲ್ ಕೀಸ್, ಹೋಲ್ ನೋಟ್ ಕೀಸ್ ಮತ್ತು ಹೋಲ್ ಕೀಸ್ ಅಂತ ಕೂಡ ಕರೀತಾರೆ. ಏನಕ್ಕೆ ಅಂದರೆ ನೀವು ಸಿ ನೋಟಿಂದ ಡಿ ನೋಟನ್ನು ಪ್ಲೇ ಮಾಡುವಾಗ ಹೋಲ್ ನೋಟ್ ಪ್ಲೇ ಮಾಡ್ತೀರಾ, ಡಿ ನೋಟಿಂದ ಇ ನೋಟ್ ಪ್ಲೇ ಮಾಡುವಾಗ ಹೋಲ್ ನೋಟ್ ಪ್ಲೇ ಮಾಡ್ತೀರಾ, ಇ ನೋಟಿಂದ ಎಫ್ ನೋಟನ್ನು ಪ್ಲೇ ಮಾಡುವಾಗ ಹಾಫ್ ನೋಟ್ ಪ್ಲೇ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಬ್ಲ್ಯಾಕ್ ಕೀಲ ಮತ್ತು ಖಾಲಿ ಜಾಗ ಇದೆ, ಎಲ್ಲರೂ ಇ ನೋಟಿಂದ ಎಫ್ ನೋಟ್ಗೆ ಹಾಫ್ ನೋಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಎಫ್ ನೋಟಿಂದ ಜಿ ನೋಟ್ನ ನೀವು ಪ್ಲೇ ಮಾಡುವಾಗ ಹೋಲ್ ನೋಟ್ ಪ್ಲೇ ಆಗುತ್ತೆ. ಜಿ ನೋಟಿಂದ ಎ ನೋಟ್ ಕೂಡ ಹೋಲ್ ನೋಟ್, ಎ ನೋಟಿಂದ ಬಿ ನೋಟನ್ನು ಕೂಡ ಹೋಲ್ ನೋಟ್ ಅಂತಾರೆ. ಬಿ ನೋಟಿಂದ ಸಿ ನೋಟ್ ಮತ್ತು ಅದು ಹಾಫ್ ನೋಟ್ ಪ್ಲೇ ಆಗುತ್ತೆ. ಸೊ ಇಷ್ಟು ನಾನು ಪ್ಲೇ ಮಾಡಿರೋದು ಹೋಲ್ ನೋಟ್ ಕೀಸ್ಗಳನ್ನು. ಈಗ ನಾವು ಬ್ಲ್ಯಾಕ್ ಕೀಸ್ಗಳನ್ನು ಕಲಿಯೋಣ. ಬ್ಲ್ಯಾಕ್ ಕೀಸ್ಗಳನ್ನು ಸೆಮಿಟೋನ್ ಕೀಸ್ ಅಂತ ಕರೀತಾರೆ. ಏನಕ್ಕೆ ಅಂದರೆ ಈಗ ನೀವು ಸಿ ನೋಟಿಂದ ಸಿ ಶಾರ್ಪ್ ನೋಟ್ ಪ್ಲೇ ಮಾಡುವಾಗ ಎರಡರ ಮಧ್ಯೆ ಹಾಫ್ ನೋಟ್ ಪ್ಲೇ ಮಾಡ್ತೀರಾ. ಆಮೇಲೆ ಸಿ ಶಾರ್ಪ್ ನೋಟಿಂದ ಡಿ ನೋಟನ್ನು ಪ್ಲೇ ಮಾಡುವಾಗ ಹಾಫ್ ನೋಟ್ ಪ್ಲೇ ಮಾಡ್ತೀರಾ. ಸೊ ಸಿಯಿಂದ ಸಿ ಶಾರ್ಪ್, ಸಿ ಶಾರ್ಪಿಂದ ಡಿ ನೋಟ್, ಈ ಎರಡು ಹಾಫ್ ನೋಟ್ ಸೇರಿಸಿ ಹೋಲ್ ನೋಟ್ ಆಗುತ್ತೆ. ಸೊ ಇದು ಇನ್ನೊಂದು ಗಮನಕ್ಕೆ ಇಡಿ, ಸಿ ಶಾರ್ಪ್ ನೋಟ್ನ ಡಿ ಫ್ಲ್ಯಾಟ್ ನೋಟ್ ಅಂತ ಕೂಡ ಕರೀತಾರೆ. ಆಮೇಲೆ ಎಲ್ಲ ಶಾರ್ಪ್ಸ್ ಅಂತ, ಎಲ್ಲ ಬ್ಲ್ಯಾಕ್ ಕೀಸ್ಗಳನ್ನು ಶಾರ್ಪ್ಸ್ ಅಂತ ಕೂಡ ಹೇಳ್ತಾರೆ ಮತ್ತು ಫ್ಲ್ಯಾಟ್ಸ್ ಅಂತ ಕೂಡ ಹೇಳ್ತಾರೆ. ಸಿ ಶಾರ್ಪ್ನ ಡಿ ಫ್ಲ್ಯಾಟ್, ಡಿ ಶಾರ್ಪ್ನ ಇ ಫ್ಲ್ಯಾಟ್, ಎಫ್ ಶಾರ್ಪ್ನ ಜಿ ಫ್ಲ್ಯಾಟ್, ಜಿ ಶಾರ್ಪ್ನ ಎ ಫ್ಲ್ಯಾಟ್, ಎ ಶಾರ್ಪ್ನ ಬಿ ಫ್ಲ್ಯಾಟ್. ಇಷ್ಟು ವೈಟ್ ಕೀಸ್ಗಳನ್ನು ಮತ್ತು ಬ್ಲ್ಯಾಕ್ ಕೀಸ್ಗಳ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಈಗ ನಾವು ಸಿ ಮೇಜರ್ ಸ್ಕೇಲನ್ನು ಕೀಬೋರ್ಡ್ನಲ್ಲಿ ಹೇಗೆ ಪ್ಲೇ ಮಾಡೋದು ಅಂತ ಕಲಿಯೋಣ. ಸೊ ಫಸ್ಟ್ ನಿಮ್ಮ ರೈಟ್ ಹ್ಯಾಂಡ್ನಲ್ಲಿ ಫಸ್ಟ್ ಫಿಂಗರ್ ಆನ್ ಸಿ ನೋಟ್, ಸೆಕೆಂಡ್ ಫಿಂಗರ್ ಡಿ, ಥರ್ಡ್ ಫಿಂಗರ್ ಇ. ಸೊ ಈಗ ಈ ಫಸ್ಟ್ ಥಂಬ್ನ ನೀವು ಹಿಂಗೆ ಕೆಳಗಡೆಯಿಂದ ತೊಗೊಂಡು ಎಫ್ ನೋಟ್ನ ಪ್ಲೇ ಮಾಡಬೇಕು. ಆಮೇಲೆ ಸೆಕೆಂಡ್ ಆನ್ ಜಿ, ಥರ್ಡ್ ಎ, ಫೋರ್ತ್ ಬಿ, ಫಿಫ್ತ್ ಸಿ. ಸೊ ಇದನ್ನು ಉಲ್ಟಾ ನೀವು ಪ್ಲೇ ಮಾಡಬೇಕು. ಫಿಫ್ತ್ ಸಿ, ಫೋರ್ತ್ ಬಿ, ಥರ್ಡ್ ಎ, ಸೆಕೆಂಡ್ ಜಿ, ಫಸ್ಟ್ ಎಫ್. ಈಗ ನೀವು ಈ ನೋಟ್ನ ಪ್ಲೇ ಮಾಡಬೇಕಂದ್ರೆ ಈ ಎಲ್ಲ 4 ಫಿಂಗರ್ಸ್ಗಳನ್ನು ಮೇಲೆ ತೊಗೊಂಡು ಈ ನೋಟ್ನ ಥರ್ಡ್ ಫಿಂಗರಿಂದ ಪ್ಲೇ ಮಾಡಬೇಕು. ಥರ್ಡ್ ಇ, ಸೆಕೆಂಡ್ ಡಿ, ಫಸ್ಟ್ ಸಿ. ಈ ರೀತಿಯಾಗಿ ನೀವು ಸಿ ಮೇಜರ್ ಸ್ಕೇಲನ್ನು ಪ್ಲೇ ಮಾಡುವಂಥದ್ದು. ಸಿ ಮೇಜರ್ನಲ್ಲಿ ನಾವು ಯಾವ್ಯಾವ ಕಾರ್ಡ್ಸ್ಗಳನ್ನು ಯೂಸ್ ಮಾಡುತ್ತೇವೆ ಅಂದರೆ, ಸಿ ಮೇಜರ್ನಲ್ಲಿ 3 ಕಾರ್ಡ್ಸ್ಗಳನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ. ಯಾವ್ಯಾವ ಕಾರ್ಡ್ಸ್ ಇದೆ ಅಂದರೆ, ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ನಲ್ಲಿ 5 ಫಿಂಗರ್ಸ್ ಇದೆ. ಸೊ ನಿಮ್ಮ ರಿಂಗ್ ಫಿಂಗರಿಂದ ಅಂದರೆ ಸೆಕೆಂಡ್ ಫಿಂಗರಿಂದ ಸಿ ನೋಟ್ನ ಹೋಲ್ಡ್ ಮಾಡಬೇಕು. ಫೋರ್ತ್ ಫಿಂಗರ್ ಆನ್ ಇ, ಫಿಫ್ತ್ ಫಿಂಗರ್ ಜಿ. ಇದು ಸಿ ಮೇಜರ್ ಕಾರ್ಡ್ ಅನ್ನು ನೀವು ಪ್ಲೇ ಮಾಡ್ತಾ ಇರೋದು. ಈಗ ಎಫ್ ಮೇಜರ್ ಪ್ಲೇ ಮಾಡೋದು ಹೇಗಂದರೆ, ಇದೇ ಸಿ ನೋಟ್ನ ಪ್ಲೇ ಮಾಡಿರಬೇಕು. ಆಮೇಲೆ ಫೋರ್ತ್ ಫಿಂಗರ್ನ ನೀವು ಎಫ್ ನೋಟ್ನಲ್ಲಿ ಹೋಲ್ಡ್ ಮಾಡಬೇಕು. ಫಿಫ್ತ್ ಆನ್ ಎ,
ಇದು ಎಫ್ ಮೇಜರ್ ಕಾರ್ಡ್. ಈಗ ಜಿ ಮೇಜರ್ ಕಾರ್ಡ್ ಹೇಗೆ ಪ್ಲೇ ಮಾಡೋದು ಅಂದರೆ, ಈ ಸೆಕೆಂಡ್ ಫಿಂಗರನ್ನು ಡಿ ಮೇಜರ್ ನೋಟ್ನಲ್ಲಿ ಹಿಡಿದು 4th ಆನ್ ಜಿ, 5th ಆನ್ ಬಿ, ಇದು ಜಿ ಮೇಜರ್ ಕಾರ್ಡ್ ಅನ್ನು ನೀವು ಪ್ಲೇ ಮಾಡುತ್ತೀರಾ. ಸೊ ನಾನು ನಿಮಗೆ ರಿಲೆವೆಂಟ್ ಕಾರ್ಡ್ ಎಕ್ಸಸೈಸ್ ಅಂತ ಒಂದು ಎಕ್ಸಸೈಸನ್ನು ಹೇಳಿಕೊಡ್ತಾ ಇದ್ದೇನೆ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಮುಂದಿನ ವಾರ ನಾವು ಇನ್ನೊಂದು ಮತ್ತೆ ಹೊಸ ಸ್ಕೇಲನ್ನು ಕಲಿಯೋಣ. ಸೊ ಆ ಎಕ್ಸಸೈಸ್ ಹೇಗಿದೆ ಅಂದರೆ, ಫಸ್ಟ್ ನೀವು ಸಿ ನೋಟ್ನ ಪ್ಲೇ ಮಾಡಿದಾಗ ಸಿ ಮೇಜರ್ ಕಾರ್ಡ್ನ ಹಿಡಿಬೇಕು. ಸೆಕೆಂಡ್ ಡಿ ನೋಟ್ನ ಪ್ಲೇ ಮಾಡುವಾಗ ಜಿ ಮೇಜರ್ ಕಾರ್ಡ್. ಥರ್ಡ್ ಇ ನೋಟ್ನ ಪ್ಲೇ ಮಾಡುವಾಗ ಸಿ ಮೇಜರ್ ಕಾರ್ಡ್. ಆಮೇಲೆ ಎಫ್ ನೋಟ್ನ ಪ್ಲೇ ಮಾಡುವಾಗ ಎಫ್ ಮೇಜರ್ ಕಾರ್ಡ್. ಜಿ ನೋಟ್ನ ಪ್ಲೇ ಮಾಡುವಾಗ ಸಿ ಮೇಜರ್ ಕಾರ್ಡ್. ಎ ನೋಟ್ ಎಫ್ ಮೇಜರ್, ಬಿ ನೋಟ್ ಜಿ ಮೇಜರ್, ಸಿ ನೋಟ್ ಸಿ ಮೇಜರ್. ಸೊ ಇದುವರೆಗೂ ನಾನು ನಿಮಗೆ ಸಿ ಮೇಜರ್ ಸ್ಕೇಲನ್ನು ಹೇಗೆ ಪ್ಲೇ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡುತ್ತೀರೋ ಅಷ್ಟೇ ನೀವು ಪರ್ಫೆಕ್ಟ್ ಆಗುತ್ತೀರಾ. ಈ ವಾರ ಸಿ ಮೇಜರ್ ಸ್ಕೇಲನ್ನು ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ. ಮುಂದಿನ ವಾರ ನಾನು ಮತ್ತೆ ಇನ್ನೊಂದು ಹೊಸ ಸ್ಕೇಲನ್ನು ತಗೊಂಡು ಬಂದು ನಿಮಗೆ ಕಲಿಸುತ್ತೇನೆ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಚರ್ಚ್ನಲ್ಲಿರುವ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ಕೀಬೋರ್ಡ್ ಕಲಿಯುತ್ತಾ ಇದ್ದಾರೋ, ಬಿಗಿನರ್ಸ್ ಆಗಿದ್ದಾರೋ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಇದುವರೆಗೂ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆಲ್. ಶಾಲೋಮ್.